ಸರ್ಕಾರ ಮಾಡಿರೋಂಥ ಮುಟ್ಟಾಳತನದಿಂದ ಜನ ಸತ್ರು. ನ್ಯಾಯವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಜನರ ಕ್ಷಮೆ ಕೇಳ್ಬಿಟ್ಟಿದ್ರು, ಮುಗಿದೋಗ್ತಿತ್ತು. ನಾವು ತಪ್ಪು ಮಾಡಿದ್ದೀವಿ, ಯಾಕೆಂದ್ರೆ ಬಹಳ ತಪ್ಪು ಮಾಡಿದ್ದನ್ನು ತಪ್ಪು ಒಪ್ಪಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಈ ತಪ್ಪನ್ನ ಅಮಾಯಕ ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಕಿದ್ರು. ಹಾಗಾಗಿ ಇದರ ಫಲ ಅವರು ಅನುಭವಿಸ್ತಾರೆ. ಪೊಲೀಸ್ ಅಧಿಕಾರಿಗಳು ಅಮಾಯಕರು. ಇವರು ಕಾರ್ಯಕ್ರಮವನ್ನು ಮಾಡಬೇಡಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಕೂಡ ಸರ್ವಾಧಿಕಾರಿಗಳ ರೂಪದಲ್ಲಿ ಮಾಡಿದ್ರೆ ಏನಾಯ್ತು? ಸತ್ತು. ಪಾಪ ಅದನ್ನ ಇವ್ರ ಮೇಲೆ. ನಾಳೆ ಇದನ್ನ ಜನ ಶಾಪ ಅನ್ನೋದಕ್ಕಿಂತ ಜನ ಗಮನಿಸಿದ್ದಾರೆ. ಯಾವ ಚುನಾವಣೆ ಸಂದರ್ಭದಲ್ಲಿ ಹೆಂಗ್ ಬುದ್ಧಿ ಕಲಿಸಬೇಕು, ಪೊಲೀಸ್ ಅಧಿಕಾರಿಗಳು ಮಾಡಿರೋದು ಅನ್ಯಾಯನ ಚುನಾವಣಾ ಯಡಿಯೂರಪ್ಪನವರು ಹಾಗೂ ನಾನು ಅಣ್ಣ ತಮ್ಮಂದ್ರು ಒಟ್ಟಿಗೆ ಇದ್ದವರು, ನಾವು ಅವರು ಪ್ರೀತಿ ವಿಶ್ವಾಸದಲ್ಲಿ ಇದ್ದೀವಿ ಅಂತ ಈಶ್ವರಪ್ಪ ಹೊಸ ಬಾಂಬ್ ಸಿಡಿಸಿದರು. ಬಿಜೆಪಿ ಶುದ್ಧೀಕರಣ ಆಗುವವರೆಗೂ ನಾನು ಬಿಜೆಪಿ ಹೋಗಲ್ಲ. ಬಿಜೆಪಿಯಲ್ಲಿ ಸಾಕಷ್ಟು ಜನ ಸಾಮೂಹಿಕ ಹೋರಾಟ ಮಾಡಿದ್ವಿ, ಇವತ್ತು ಬಿಜೆಪಿ ಅಪವಿತ್ರವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದರು. ಯಡಿಯೂರಪ್ಪನವರು ನಾನು ಅಣ್ಣ ತಮ್ಮಂದಿರಿದ್ದಂಗೆ, ಇವತ್ತಿಂದಲ್ಲ, ಮುಂಚೆಯಿಂದ ನಾವು ಒಟ್ಟಿಗೆ ಇರೋರೆ. ಮೊನ್ನೆ ನಂಗೆ ಹುಷಾರಿರಲಿಲ್ಲ, ಅವ್ರು ಫೋನ್ ಮಾಡಿದ್ರು, ಆರೋಗ್ಯ ವಿಚಾರಿಸಿದ್ರು. ಅದಾದ ನಂತರ ಮೊನ್ನೆ ನಮ್ಮ ಹುಟ್ಟುದಬ್ಬ ಆಯಿತು. ಅವರು ಅವ್ರ ಮಗ ಪತ್ರಿಕೆಗಳಲ್ಲೇ ಸ್ಟೇಟ್ಮೆಂಟ್ ಕೊಟ್ಟು ನಾನು ಶುಭ ಹಾರೈಸಿದ್ದಾರೆ. ಇದ್ರದ್ದೇನು ವಿಶೇಷತೆ ಇಲ್ಲ. ಅವ್ರ ಮನೆ ಮದುವೆ ನಾವು ಹೋಗಿದ್ದೆ. ಈ ಪತ್ರಿಕೆಗಳಿಗೆ ಟಿವಿನವರು ಬಹಳ ಆಶ್ಚರ್ಯ ಆಯಿತು. ಸ್ನೇಹಕ್ಕೂ ವಿಶ್ವಾಸಕ್ಕೂ ರಾಜಕೀಯಕ್ಕೂ ಬಹಳ ವ್ಯತ್ಯಾಸಗಳಿದೆ. ಹಾಗಾಗಿ ವಿಶ್ವಾಸ ಸ್ನೇಹದಲ್ಲಿ ಇದ್ದೀವಿ. ಬಿಜೆಪಿ ನಾನು ಯಾವ ಕಾರಣಕ್ಕೂ ಹೋಗಲ್ಲ ಸದ್ಯಕ್ಕೆ. ಯಾಕೆ ಅಂತಂದ್ರೆ ನಾವು ಯಾವ ವಿಚಾರ ಇಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡಿದ್ನೋ ಆ ಸಿದ್ಧಾಂತಕ್ಕೆ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ತನಕನೂ ಕೂಡ ನಾನು ಸದ್ಯಕ್ಕೆ ಹೋಗಲ್ಲ. ಶುದ್ಧೀಕರಣ ಅಂತಂದ್ರೆ ನಿಮಗೆ ಗೊತ್ತಿದೆ, ನರೇಂದ್ರ ಮೋದಿ ಮುಂಚೆಯಿಂದನೂ ಹೇಳ್ತಿದ್ದಾರೆ, ಒಂದು ಕುಟುಂಬದ ಕೈಯಲ್ಲಿ ರಾಜಕೀಯ ಪಕ್ಷ ಇದೆ ಕಾಂಗ್ರೆಸ್ದು, ಅದನ್ನು ಮುಕ್ತ ಆಗೋ ತನಕ ನಾವು ಬಿಡಲ್ಲ ಅಂತ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ಕರ್ನಾಟಕ ಸರ್ಕಾರ ಮಾಡಿರೋಂಥ ಮುಟ್ಟಾಳತನದಿಂದ ಜನ ಸತ್ರು. ನ್ಯಾಯವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಜನರ ಕ್ಷಮೆ ಕೇಳ್ಬಿಟ್ಟಿದ್ರು, ಮುಗಿದೋಗ್ತಿತ್ತು. ನಾವು ತಪ್ಪು ಮಾಡಿದ್ದೀವಿ, ಯಾಕೆಂದ್ರೆ ಬಹಳ ತಪ್ಪು ಮಾಡಿದ್ದನ್ನು ತಪ್ಪು ಒಪ್ಪಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಈ ತಪ್ಪನ್ನ ಅಮಾಯಕ ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಕಿದ್ರು. ಹಾಗಾಗಿ ಇದರ ಫಲ ಅವರು ಅನುಭವಿಸ್ತಾರೆ. ಪೊಲೀಸ್ ಅಧಿಕಾರಿಗಳು ಅಮಾಯಕರು. ಇವರು ಕಾರ್ಯಕ್ರಮವನ್ನು ಮಾಡಬೇಡಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಕೂಡ ಸರ್ವಾಧಿಕಾರಿಗಳ ರೂಪದಲ್ಲಿ ಮಾಡಿದ್ರೆ ಏನಾಯ್ತು? ಸತ್ತು. ಪಾಪ ಅದನ್ನ ಇವ್ರ ಮೇಲೆ. ನಾಳೆ ಇದನ್ನ ಜನ ಶಾಪ ಅನ್ನೋದಕ್ಕಿಂತ ಜನ ಗಮನಿಸಿದ್ದಾರೆ. ಯಾವ ಚುನಾವಣೆ ಸಂದರ್ಭದಲ್ಲಿ ಹೆಂಗ್ ಬುದ್ಧಿ ಕಲಿಸಬೇಕು, ಪೊಲೀಸ್ ಅಧಿಕಾರಿಗಳು ಮಾಡಿರೋದು ಅನ್ಯಾಯನ ಚುನಾವಣಾ ಯಡಿಯೂರಪ್ಪನವರು ಹಾಗೂ ನಾನು ಅಣ್ಣ ತಮ್ಮಂದ್ರು ಒಟ್ಟಿಗೆ ಇದ್ದವರು, ನಾವು ಅವರು ಪ್ರೀತಿ ವಿಶ್ವಾಸದಲ್ಲಿ ಇದ್ದೀವಿ ಅಂತ ಈಶ್ವರಪ್ಪ ಹೊಸ ಬಾಂಬ್ ಸಿಡಿಸಿದರು. ಬಿಜೆಪಿ ಶುದ್ಧೀಕರಣ ಆಗುವವರೆಗೂ ನಾನು ಬಿಜೆಪಿ ಹೋಗಲ್ಲ. ಬಿಜೆಪಿಯಲ್ಲಿ ಸಾಕಷ್ಟು ಜನ ಸಾಮೂಹಿಕ ಹೋರಾಟ ಮಾಡಿದ್ವಿ, ಇವತ್ತು ಬಿಜೆಪಿ ಅಪವಿತ್ರವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದರು. ಯಡಿಯೂರಪ್ಪನವರು ನಾನು ಅಣ್ಣ ತಮ್ಮಂದಿರಿದ್ದಂಗೆ, ಇವತ್ತಿಂದಲ್ಲ, ಮುಂಚೆಯಿಂದ ನಾವು ಒಟ್ಟಿಗೆ ಇರೋರೆ. ಮೊನ್ನೆ ನಂಗೆ ಹುಷಾರಿರಲಿಲ್ಲ, ಅವ್ರು ಫೋನ್ ಮಾಡಿದ್ರು, ಆರೋಗ್ಯ ವಿಚಾರಿಸಿದ್ರು. ಅದಾದ ನಂತರ ಮೊನ್ನೆ ನಮ್ಮ ಹುಟ್ಟುದಬ್ಬ ಆಯಿತು. ಅವರು ಅವ್ರ ಮಗ ಪತ್ರಿಕೆಗಳಲ್ಲೇ ಸ್ಟೇಟ್ಮೆಂಟ್ ಕೊಟ್ಟು ನಾನು ಶುಭ ಹಾರೈಸಿದ್ದಾರೆ. ಇದ್ರದ್ದೇನು ವಿಶೇಷತೆ ಇಲ್ಲ. ಅವ್ರ ಮನೆ ಮದುವೆ ನಾವು ಹೋಗಿದ್ದೆ. ಈ ಪತ್ರಿಕೆಗಳಿಗೆ ಟಿವಿನವರು ಬಹಳ ಆಶ್ಚರ್ಯ ಆಯಿತು. ಸ್ನೇಹಕ್ಕೂ ವಿಶ್ವಾಸಕ್ಕೂ ರಾಜಕೀಯಕ್ಕೂ ಬಹಳ ವ್ಯತ್ಯಾಸಗಳಿದೆ. ಹಾಗಾಗಿ ವಿಶ್ವಾಸ ಸ್ನೇಹದಲ್ಲಿ ಇದ್ದೀವಿ. ಬಿಜೆಪಿ ನಾನು ಯಾವ ಕಾರಣಕ್ಕೂ ಹೋಗಲ್ಲ ಸದ್ಯಕ್ಕೆ. ಯಾಕೆ ಅಂತಂದ್ರೆ ನಾವು ಯಾವ ವಿಚಾರ ಇಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡಿದ್ನೋ ಆ ಸಿದ್ಧಾಂತಕ್ಕೆ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ತನಕನೂ ಕೂಡ ನಾನು ಸದ್ಯಕ್ಕೆ ಹೋಗಲ್ಲ. ಶುದ್ಧೀಕರಣ ಅಂತಂದ್ರೆ ನಿಮಗೆ ಗೊತ್ತಿದೆ, ನರೇಂದ್ರ ಮೋದಿ ಮುಂಚೆಯಿಂದನೂ ಹೇಳ್ತಿದ್ದಾರೆ, ಒಂದು ಕುಟುಂಬದ ಕೈಯಲ್ಲಿ ರಾಜಕೀಯ ಪಕ್ಷ ಇದೆ ಕಾಂಗ್ರೆಸ್ದು, ಅದನ್ನು ಮುಕ್ತ ಆಗೋ ತನಕ ನಾವು ಬಿಡಲ್ಲ ಅಂತ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ಕರ್ನಾಟಕ ಸರ್ಕಾರ ಮಾಡಿರೋಂಥ ಮುಟ್ಟಾಳತನದಿಂದ ಜನ ಸತ್ರು. ನ್ಯಾಯವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಜನರ ಕ್ಷಮೆ ಕೇಳ್ಬಿಟ್ಟಿದ್ರು, ಮುಗಿದೋಗ್ತಿತ್ತು. ನಾವು ತಪ್ಪು ಮಾಡಿದ್ದೀವಿ, ಯಾಕೆಂದ್ರೆ ಬಹಳ ತಪ್ಪು ಮಾಡಿದ್ದನ್ನು ತಪ್ಪು ಒಪ್ಪಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು.
ಈ ತಪ್ಪನ್ನ ಅಮಾಯಕ ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಕಿದ್ರು. ಹಾಗಾಗಿ ಇದರ ಫಲ ಅವರು ಅನುಭವಿಸ್ತಾರೆ. ಪೊಲೀಸ್ ಅಧಿಕಾರಿಗಳು ಅಮಾಯಕರು. ಇವರು ಕಾರ್ಯಕ್ರಮವನ್ನು ಮಾಡಬೇಡಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಕೂಡ ಸರ್ವಾಧಿಕಾರಿಗಳ ರೂಪದಲ್ಲಿ ಮಾಡಿದ್ರೆ ಏನಾಯ್ತು? ಸತ್ತು. ಆಪಾದನೆ ಇವ್ರ ಮೇಲೆ. ಇದರ ನಾಳೆ ಇದನ್ನ ಜನ ಶಾಪ ಅನ್ನೋದಕ್ಕಿಂತ ಜನ ಗಮನಿಸಿದ್ದಾರೆ. ಯಾವ ಚುನಾವಣೆ ಸಂದರ್ಭದಲ್ಲಿ ಹಿಂಗೆ ಬುದ್ಧಿ ಕಲಿಸಬೇಕು, ಪೊಲೀಸ್ ಅಧಿಕಾರಿಗಳು ಮಾಡಿರೋದು ಅನ್ಯಾಯನ ಚುನಾವಣಾ ಯಡಿಯೂರಪ್ಪನವರು ಹಾಗೂ ನಾನು ಅಣ್ಣ ತಮ್ಮಂದ್ರು ಒಟ್ಟಿಗೆ ಇದ್ದವರು, ನಾವು ಅವರು ಪ್ರೀತಿ ವಿಶ್ವಾಸದಲ್ಲಿ ಇದ್ದೀವಿ ಅಂತ ಈಶ್ವರಪ್ಪ ಹೊಸ ಬಾಂಬ್ ಸಿಡಿಸಿದರು. ಬಿಜೆಪಿ ಶುದ್ಧೀಕರಣ ಆಗುವವರೆಗೂ ನಾನು ಬಿಜೆಪಿ ಹೋಗಲ್ಲ, ಬಿಜೆಪಿಯಲ್ಲಿ ಸಾಕಷ್ಟು ಜನ ಸಾಮೂಹಿಕ ಹೋರಾಟ ಮಾಡಿದ್ವಿ, ಇವತ್ತು ಬಿಜೆಪಿ ಅಪವಿತ್ರವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದರು. ಯಡಿಯೂರಪ್ಪನವರು ನಾನು ಅಣ್ತಮ್ಮಂದಿರಿದ್ದಂಗೆ, ಇವತ್ತಿಂದಲ್ಲ, ಮುಂಚೆಯಿಂದ ನಾವು ಒಟ್ಟಿಗೆ ಇರೋರೆ. ಮೊನ್ನೆ ನಂಗೆ ಹುಷಾರಿರಲಿಲ್ಲ, ಅವ್ರು ಫೋನ್ ಮಾಡಿದ್ರು, ಆರೋಗ್ಯ ವಿಚಾರಿಸಿದ್ರು. ಅದಾದ ನಂತರ ಮೊನ್ನೆ ನಮ್ಮ ಹುಟ್ಟುದಬ್ಬ ಆಯಿತು. ಅವ್ರ ಮಗ ಪತ್ರಿಕೆಗಳಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ನಾನು ಶುಭ ಹಾರೈಸಿದ್ದಾರೆ. ಇದ್ರದ್ದೇನು ವಿಶೇಷತೆ ಇಲ್ಲ. ಅವ್ರ ಮನೆ ಮದುವೆ ನಾವು ಹೋಗಿದ್ದೆ. ಈ ಪತ್ರಿಕೆಗಳಿಗೆ ಟಿವಿನವರು ಬಹಳ ಆಶ್ಚರ್ಯ ಆಯಿತು. ಸ್ನೇಹಕ್ಕೂ ವಿಶ್ವಾಸಕ್ಕೂ ರಾಜಕೀಯಕ್ಕೂ ಬಹಳ ವ್ಯತ್ಯಾಸಗಳಿದೆ. ಹಾಗಾಗಿ ವಿಶ್ವಾಸ ಸ್ನೇಹದಲ್ಲಿ ಇದ್ದೀವಿ. ಬಿಜೆಪಿ ನಾನು ಯಾವ ಕಾರಣಕ್ಕೂ ಹೋಗಲ್ಲ ಸದ್ಯಕ್ಕೆ. ಯಾಕೆ ಅಂತಂದ್ರೆ ನಾವು ಯಾವ ವಿಚಾರ ಇಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡಿದ್ನೋ ಆ ಸಿದ್ಧಾಂತಕ್ಕೆ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ತನಕನೂ ಕೂಡ ನಾನು ಸದ್ಯಕ್ಕೆ ಹೋಗಲ್ಲ. ಶುದ್ಧೀಕರಣ ಅಂತಂದ್ರೆ ನಿಮಗೆ ಗೊತ್ತಿದೆ, ನರೇಂದ್ರ ಮೋದಿ ಮುಂಚೆಯಿಂದನೂ ಹೇಳ್ತಿದ್ದಾರೆ, ಒಂದು ಕುಟುಂಬದ ಕೈಯಲ್ಲಿ ರಾಜಕೀಯ ಪಕ್ಷ ಇದೆ ಕಾಂಗ್ರೆಸ್ದು, ಅದನ್ನು ಮುಕ್ತ ಆಗೋ ತನಕ ಬಿಡಲ್ಲ ಅಂತ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಇರುತ್ತೆ. ಕರ್ನಾಟಕ ಸರ್ಕಾರ ಮಾಡಿರೋಂಥ ಮುಟ್ಟಾಳತನದಿಂದ ಜನ ಸತ್ರು. ನ್ಯಾಯವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಜನರ ಕ್ಷಮೆ ಕೇಳ್ಬಿಟ್ಟಿದ್ರು, ಮುಗಿದೋಗ್ತಿತ್ತು. ನಾವು ತಪ್ಪು ಮಾಡಿದ್ದೀವಿ. ಯಾಕೆಂದ್ರೆ ಬಹಳ ತಪ್ಪು ಮಾಡಿದ್ರೆ ತಪ್ಪು ಒಪ್ಪಿಕೊಂಡಿದ್ದಾರೆ ಸಿದ್ದರಾಮಯ್ಯ. ಈ ತಪ್ಪನ್ನ ಅಮಾಯಕ ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಕಿದ್ರು. ಹಾಗಾಗಿ ಇದರ ಫಲ ಅವರು ಅನುಭವಿಸ್ತಾರೆ. ಪೊಲೀಸ್ ಅಧಿಕಾರಿಗಳು ಅಮಾಯಕರು. ಇವರು ಕಾರ್ಯಕ್ರಮವನ್ನು ಮಾಡಬೇಡಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಕೂಡ ಸರ್ವಾಧಿಕಾರಿಗಳ ರೂಪದಲ್ಲಿ ಮಾಡಿದ್ರೆ ಏನಾಯ್ತು? ಸತ್ತು. ಆಪಾದನೆ ಇವ್ರ ಮೇಲೆ. ಇದರ ನಾಳೆ ಇದನ್ನ ಜನ ಶಾಪ ಅನ್ನೋದಕ್ಕಿಂತ ಜನ ಗಮನಿಸಿದ್ದಾರೆ. ಯಾವ ಚುನಾವಣೆ ಸಂದರ್ಭದಲ್ಲಿ ಹಿಂಗೆ ಬುದ್ಧಿ ಕಲಿಸಬೇಕು, ಪೊಲೀಸ್ ಅಧಿಕಾರಿಗಳು ಮಾಡಿರೋದು ಅನ್ಯಾಯನ ಚುನಾವಣಾ ಯಡಿಯೂರಪ್ಪನವರು ಹಾಗೂ ನಾನು ಅಣ್ಣ ತಮ್ಮಂದ್ರು ಒಟ್ಟಿಗೆ ಇದ್ದವರು, ನಾವು ಅವರು ಪ್ರೀತಿ ವಿಶ್ವಾಸದಲ್ಲಿ ಇದ್ದೀವಿ ಅಂತ ಈಶ್ವರಪ್ಪ ಹೊಸ ಬಾಂಬ್ ಸಿಡಿಸಿದರು. ಬಿಜೆಪಿ ಶುದ್ಧೀಕರಣ ಆಗುವವರೆಗೂ ನಾನು ಬಿಜೆಪಿ ಹೋಗಲ್ಲ, ಬಿಜೆಪಿಯಲ್ಲಿ ಸಾಕಷ್ಟು ಜನ ಸಾಮೂಹಿಕ ಹೋರಾಟ ಮಾಡಿದ್ವಿ, ಇವತ್ತು ಬಿಜೆಪಿ ಅಪವಿತ್ರವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದರು. ಯಡಿಯೂರಪ್ಪನವರು ನಾನು ಅಣ್ತಮ್ಮಂದಿರಿದ್ದಂಗೆ, ಇವತ್ತಿಂದಲ್ಲ, ಮುಂಚೆಯಿಂದ ನಾವು ಒಟ್ಟಿಗೆ ಇರೋರೆ. ಮೊನ್ನೆ ನಂಗೆ ಹುಷಾರಿರಲಿಲ್ಲ, ಅವ್ರು ಫೋನ್ ಮಾಡಿದ್ರು, ಆರೋಗ್ಯ ವಿಚಾರಿಸಿದ್ರು. ಅದಾದ ನಂತರ ಮೊನ್ನೆ ನಮ್ಮ ಹುಟ್ಟುದಬ್ಬ ಆಯಿತು. ಅವ್ರ ಮಗ ಪತ್ರಿಕೆಗಳಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ನಾನು ಶುಭ ಹಾರೈಸಿದ್ದಾರೆ. ಇದ್ರದ್ದೇನು ವಿಶೇಷತೆ ಇಲ್ಲ. ಅವ್ರ ಮನೆ ಮದುವೆ ನಾವು ಹೋಗಿದ್ದೆ. ಈ ಪತ್ರಿಕೆಗಳಿಗೆ ಟಿವಿನವರು ಬಹಳ ಆಶ್ಚರ್ಯ ಆಯಿತು. ಸ್ನೇಹಕ್ಕೂ ವಿಶ್ವಾಸಕ್ಕೂ ರಾಜಕೀಯಕ್ಕೂ ಬಹಳ ವ್ಯತ್ಯಾಸಗಳಿದೆ. ಹಾಗಾಗಿ ವಿಶ್ವಾಸ ಸ್ನೇಹದಲ್ಲಿ ಇದ್ದೀವಿ. ಬಿಜೆಪಿ ನಾನು ಯಾವ ಕಾರಣಕ್ಕೂ ಹೋಗಲ್ಲ ಸದ್ಯಕ್ಕೆ. ಯಾಕೆ ಅಂತಂದ್ರೆ ನಾವು ಯಾವ ವಿಚಾರ ಇಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡಿದ್ನೋ ಆ ಸಿದ್ಧಾಂತಕ್ಕೆ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ತನಕನೂ ಕೂಡ ನಾನು ಸದ್ಯಕ್ಕೆ ಹೋಗಲ್ಲ. ಶುದ್ಧೀಕರಣ ಅಂತಂದ್ರೆ ನಿಮಗೆ ಗೊತ್ತಿದೆ, ನರೇಂದ್ರ ಮೋದಿ ಮುಂಚೆಯಿಂದನೂ ಹೇಳ್ತಿದ್ದಾರೆ, ಒಂದು ಕುಟುಂಬದ ಕೈಯಲ್ಲಿ ರಾಜಕೀಯ ಪಕ್ಷ ಇದೆ ಕಾಂಗ್ರೆಸ್ದು, ಅದನ್ನು ಮುಕ್ತ ಆಗೋ ತನಕ ಬಿಡಲ್ಲ ಅಂತ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಇರುತ್ತೆ. ಕರ್ನಾಟಕ